ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಡಿಸ್ಕಸ್ ಮಾಡೋಣ ಯಾವುದ್ರ ಬಗ್ಗೆ ಅಂದ್ರೆ ಸೇವಿಂಗ್ಸ್ ಮಾಡೋದ್ರ ಬಗ್ಗೆ. ಹೌದು ಫ್ರೆಂಡ್ಸ್, ಹೌಸ್ ವೈಫ್ಸ್ ಇಂದ ಹಿಡಿದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಹಾಗೂ ಪುಟ್ಟ ಮಕ್ಕಳು ಕೂಡ ಯಾವ ಸೇವಿಂಗ್ಸ್ ಮಾಡಬಹುದು. ತುಂಬಾ ಈಸಿಯಾಗಿ, ನಮಗೆ ಗೊತ್ತಿಲ್ಲದೆ ಇರೋ ರೀತಿ, ನಮಗೆ ಆಶ್ಚರ್ಯ ಪಡುವಂತಹ ರೀತಿ ನಾವು ಸೇವಿಂಗ್ಸ್ ನ ಮಾಡಬಹುದು ಇನ್ ಎ ಹ್ಯೂಜ್ ಅಮೌಂಟ್ ಅಂತ. ಯಾವ ರೀತಿ? ಈಗಾಗಲೇ 7+ ಮಕ್ಕಳು ಕೂಡ 7 years ಪ್ಲಸ್ ಮಕ್ಕಳು ಕೂಡ ಸೇವಿಂಗ್ಸ್ ಮಾಡಬೇಕು, ನಾವು ಜೋಡಿಸ್ಕೋಬೇಕು ದುಡ್ಡು ಅಂತ ಅನ್ನೋ ಮೆಂಟಾಲಿಟಿ ಬಂದ್ಬಿಟ್ಟಿರುತ್ತೆ. ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್, ಪ್ಲೀಸ್ ನೀವು ಕೂಡ ಸೇವಿಂಗ್ಸ್ ಮಾಡೋದು ತುಂಬಾ ಒಳ್ಳೇದು. ಹೌಸ್ ವೈಫ್ಸ್ ಕೂಡ ಸೇವಿಂಗ್ಸ್ ಮಾಡಲೇಬೇಕು. ಈಗಾಗಲೇ ನಾನು ಸಾಸಿವೆ ಡಬ್ಬಿಲ್ ಸೇವಿಂಗ್ಸ್ ಮಾಡ್ತಿದ್ದೀನಿ, ನಾನು ಜೀರಿಗೆ ಡಬ್ಬಿಲ್ ಸೇವಿಂಗ್ಸ್ ಮಾಡ್ತೀನಿ ಅನ್ನೋಂಥ ಕಾನ್ಸೆಪ್ಟ್ ಈಗಾಗಲೇ ಹಳೆ ಕಾಲದಿಂದನೂ ಬಂದ್ಬಿಟ್ಟಿದೆ ಅಲ್ವಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅದು ಅಲ್ಲದೆ ಒಂದು ರೀತಿ ಹೊಸ ರೀತಿ ಸೇವಿಂಗ್ಸ್ ಮಾಡಬಹುದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೇವಿಂಗ್ಸ್, ಎಸ್, ನಮಗೆ ಆಲ್ಮೋಸ್ಟ್ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಬ್ಯಾಂಕ್ ಅಕೌಂಟ್ ಜೊತೆಲಿ ಈಗ ನಮಗೆ ಈಸಿಯಾಗಿ ಆಂಡ್ರಾಯ್ಡ್ ಅಂಡ್ ಮೊಬೈಲ್ಸ್ ಅಂಡ್ ಸ್ಮಾರ್ಟ್ ಫೋನ್ಸ್ ಅಲ್ಲಿ GP, ಗೂಗಲ್ ಪೇ ಇರುತ್ತೆ, ಫೋನ್ ಪೇ ಇರುತ್ತೆ, ಪೇಟಿಎಂ ಇರುತ್ತೆ, ಎಲ್ಲಾ ರೀತಿಯಿಂದ ಇರುತ್ತೆ. ಸೊ ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿದೆ, ನಾವು ಸೇವಿಂಗ್ಸ್ ಮಾಡ್ಕೊಂಡಿದೀವಿ ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಇದ್ರೂ ಕೂಡ ಈಗ ಏನಾಗಿದೆ ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇದೆಲ್ಲದನ್ನ ನಾವೇನ್ ಮಾಡ್ತಿದೀವಿ, ಮೊಬೈಲ್ ಅಂತೂ ಯಾವಾಗ್ಲೂ ನಮ್ಮ ಜೊತೆ ಇದ್ದೇ ಇರುತ್ತೆ. ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ತೀವಿ. ಒಂದಲ್ಲ ಒಂದು ರೀತಿಯಿಂದ ನಾವು ಸೇವಿಂಗ್ಸ್ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿ ಏನಿರುತ್ತೆ ನಮಗೆ. ಫರ್ಮ್ ಆಗಿ ನಾನು ಡಿಸಿಷನ್ ಮಾಡ್ಕೊಂಡಿದ್ರು ಕೂಡ ಆ ಮೊಬೈಲ್ ಅಲ್ಲಿ ಅಕೌಂಟ್ ಮೂಲಕ ನಾವು ಎದಕ್ಕಾದ್ರೂ ನಾವು ಅದನ್ನ ಖರ್ಚು ಮಾಡ್ಕೊಂತೀವಿ. ಹೌದು ತಾನೆ? ಈ ಮಾತು ನಿಜ ತಾನೆ? ನನ್ನ ಕೇಸಲ್ಲಿ ಹಾಗೂ ನನ್ನ ಸಿಸ್ಟರ್ಸ್ ಕೇಸಲ್ಲಿ, ನನ್ನ ಬ್ರದರ್ಸ್ ವೈಫ್ಸ್ ಕೇಸಲ್ಲಿ ಈ ಒಂದು ಕಾನ್ಸೆಪ್ಟ್, ಈ ಒಂದು ಅನುಭವ ಅಂತೂ ಎಲ್ಲರಿಗೂ ಆಗ್ಬಿಡಿದೆ. ಸೇವಿಂಗ್ಸ್ ಮಾಡಬೇಕು ಅಂತ ಅಕೌಂಟ್ ಅಲ್ಲಿ ಹಾಕೊಳ್ತೀವಿ, ಗೂಗಲ್ ಪೇ, ದಟ್ ಮೀನ್ಸ್ ಫೋನ್ ಪೇ ಇಂದ ಎಲ್ಲ ಖರ್ಚಾಗ್ತಾ ಹೋಗುತ್ತೆ. ಸೊ ಏನ್ ಮಾಡಬೇಕು? ನನಗಂತೂ ಆ ಒಂದು ಅನುಭವ ಆಗಿ ಈಗ ತುಂಬಾನೇ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಷ್ಟೇ ಸೇವಿಂಗ್ಸ್ ಮಾಡ್ಕೊಂಡ್ರು ಏನಾದ್ರೂ ಒಂದು ನೋಡ್ತೀವಿ, ಖರ್ಚು ಮಾಡ್ಕೊಳ್ತೀವಿ. ಮಕ್ಳಿಗೆ ಬೇಕು, ಖರ್ಚು ಮಾಡ್ಕೊಳ್ತೀವಿ. ಆನ್ಲೈನ್ ಅಲ್ಲಿ ಈ ಒಂದು ಸ್ಯಾರಿ ಇಷ್ಟ ಆಯ್ತು, ಎಸ್, ಆರ್ಡರ್ ಮಾಡೋದು. ನನ್ನ ಮಗು ಈ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ, ಆರ್ಡರ್ ಮಾಡೋದು. ಯೂನಿಕ್ ಆಗಿದ್ದ ಡಿಸೈನ್ ಇದೆ, ಆರ್ಡರ್ ಮಾಡೋದು. ಈ ಇಯರಿಂಗ್ ತುಂಬಾ ಚೆನ್ನಾಗಿದೆ, ಆರ್ಡರ್ ಮಾಡೋದು. ಈ ರೀತಿ ಆಗ್ತಿದೆ ಈಗಿನ ಕಾಲದಲ್ಲಿ. ಸೊ ನಾನು ನಿಮ್ಗೆ ಇನ್ಸಿಸ್ಟ್ ಮಾಡ್ತಿದ್ದೀನಿ, ಸೇವಿಂಗ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟು ಅವರ್ ಲೈಫ್. ಹೌದಲ್ವಾ? ಅದು ಎಮರ್ಜೆನ್ಸಿ ಫಂಡ್ ಅಂತಾನೆ ಅನ್ಕೋಬಹುದು ಸೇವಿಂಗ್ಸ್. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಪಾಲಿಸಿ ಕಟ್ಕೋಬಹುದು, ಇನ್ಶೂರೆನ್ಸ್ ಪಾಲಿಸಿ. ಇನ್ಶೂರೆನ್ಸ್ಗೋಸ್ಕರ ನೀವು ವರ್ಷ ಪ್ರೀಮಿಯಂ ಕಟ್ತಾ ಬರಬೇಕು, ಅಥವಾ ತಿಂಗಳ ಹೆಲ್ತ್ ಇನ್ಶೂರೆನ್ಸ್ ಆಗಿರಬಹುದು, ಎಜುಕೇಶನಲ್ ಇನ್ಶೂರೆನ್ಸ್ ಆಗಿರಬಹುದು, ಓಕೆನಾ, ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿರಬಹುದು, ಅಥವಾ ಲೈಫ್ ಇನ್ಶೂರೆನ್ಸ್, ನಿಮ್ಮ ಲೈಫ್ ರಿಸ್ಕ್ ಇನ್ಶೂರೆನ್ಸ್ ಆಗಿರಬಹುದು. ನಿಮ್ಮ ನಂತರದ ನಿಮ್ಮ ನೆಕ್ಸ್ಟ್ ಜನರೇಷನ್ ಇರುತ್ತೆ, ನಿಮ್ಮ ಮಕ್ಕಳೇ ಆಗಿರ್ಬೋದು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ಯಾರಿಗಾದ್ರೂ ಈ ಒಂದು ಲೈಫ್ ರಿಸ್ಕ್ ಇನ್ಶೂರೆನ್ಸ್ ಅವರಿಗೆ ತಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ ಅಮೌಂಟ್ ಹ್ಯೂಜ್ ಅಮೌಂಟ್. ಬಟ್ ಅದಕ್ಕೆ ನೀವು ಪ್ರೀಮಿಯಮ್ಸ್ ನ ಕಟ್ತಾ ಹೋಗ್ಬೇಕು. ಒಂದು ಪ್ರೀಮಿಯಂ ನೀವು ಲ್ಯಾಬ್ಸ್ ಆದ್ರೂ ಕೂಡ ದಟ್ ಈಸ್ ಆಫ್ ನೋ ಯೂಸ್. ಇದನ್ನ ಸೇವಿಂಗ್ಸ್. ಬಟ್ ಯಾವ ರೀತಿ ಇನ್ಶೂರೆನ್ಸ್ ಕಟ್ಟಬೇಕು ಮೇಡಮ್? ಅದಕ್ಕೂ ದುಡ್ಡು ಸೇವಿಂಗ್ಸ್ ಬೇಕೇ ಬೇಕಲ್ಲ? ಹೌದು, ಖಂಡಿತವಾಗಿಯೂ ಬೇಕೇ ಬೇಕು. ಸೊ ನೀವು ಒಂದು ಪಿಗಿ ಬ್ಯಾಂಕ್ ಮಾಡ್ಕೊಂಬಿಡಿ, ಹುಂಡಿ ಮಾಡ್ಕೊಂಬಿಡಿ ಮನೆಯಲ್ಲಿ. ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಹಸ್ಬೆಂಡ್ ಏನಾದ್ರು ನಿಮ್ಗೆ ಮನೆ ಖರ್ಚಿಗೆ ದುಡ್ಡು ಕೊಟ್ರಾ, ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ 500 ರೂಪಾಯಿ ಕೊಟ್ರೆ 400 ರೂಪಾಯಿ ಖರ್ಚು ಮಾಡಿ ಒಂದು 100 ರೂಪಾಯಿ ನೀವು ಪಿಗಿ ಬ್ಯಾಂಕ್ಗೆ ಹಾಕೊಳ್ಳಿ. ಓಕೆನಾ? ಆ ಹುಂಡಿಯಲ್ಲಿ 100 ರೂಪಾಯಿ ಹಾಕೊಳ್ಳಿ. ನಿಮ್ಗೆ 500ಕ್ಕೆ 600 ರೂಪಾಯಿ ಖರ್ಚು ಇರುತ್ತೆ ಅಂತ ಅನ್ಕೊಳ್ರಿ. ಬೈ ಚಾನ್ಸ್ ನೀವು ಮುಂಚೆನೆ ಒಂದು 100 ರೂಪಾಯಿ ತೆಗೆದು ಹಾಕೊಂಬಿಡಿ. ನಮ್ಗೆ ಎಷ್ಟೇ ಒಂದು ಮೈಂಡ್ ಕಾನ್ಸೆಪ್ಟ್, ಎಷ್ಟೇ ಬಡ್ಜೆಟ್ ಇದ್ರೂ ಕೂಡ ಒಂದು 50 ಅಥವಾ 100 ರೂಪಾಯಿ ನೀವು ಸೇವಿಂಗ್ಸ್ ಮಾಡ್ಕೊಂಡು ನೀವು ಪಿಗಿ ಬ್ಯಾಂಕ್ ಅಲ್ಲಿ ಹಾಕೊಂಬಿಡಿ. ನಿಜವಾಗ್ಲೂ ಅದೇ ನಿಮ್ ಸೇವಿಂಗ್ಸ್. ಸಾಲದೆ ಬರುತ್ತಲ್ಲ, ಮನೆ ಖರ್ಚು ಯಾವ ರೀತಿ ನಮ್ಗೆ ಸಾಲದೆ ಬರುತ್ತೆ ಅಂದ್ರೆ ಯಾವುದೋ ರೀತಿ ಮೇಂಟೈನ್ ಆಗ್ಬಿಡುತ್ತೆ. ಬಟ್ ನಿಮ್ ಸೇವಿಂಗ್ಸ್ ಇಸ್ ಇಂಪಾರ್ಟೆಂಟ್, ಅಷ್ಟೇ ನಾನು ಹೇಳೋದು. ಓಕೆನಾ? ನೀವು ಇನ್ಶೂರೆನ್ಸ್ ನಮಗೆ ಆಗಲ್ಲ ಮಾಡೋಕೆ, ನಮ್ಗೆ ಲ್ಯಾಬ್ಸ್ ಆಗುತ್ತೆ, ನಮ್ ಪ್ರೀಮಿಯಮ್ಸ್ ಎಲ್ಲ ನಮ್ಗೆ ಅಫೋರ್ಡಬಲ್ ಆಗಲ್ಲ ಅಂತ ಅನ್ನೋರು, ಪ್ಲೀಸ್ ಐ ಇನ್ಸಿಸ್ಟ್, ಪ್ರೀಮಿಯಮ್ಸ್ ಅಂತೂ ಇರಲೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ. ಅದು ದಟ್ ಈಸ್ ಅ ಮಸ್ಟ್. ಪ್ರೀಮಿಯಂ ಇರೋದು, ಹೆಲ್ತ್ ಇನ್ಶೂರೆನ್ಸ್ ಇರೋದು ಮಸ್ಟ್. ಮತ್ತೆ ಹೇಳಿದ್ನ ಇಷ್ಟೊತ್ತು, ಆ ಇನ್ಶೂರೆನ್ಸ್ ಇರೋದೆಲ್ಲ ಮಸ್ಟ್, ಬೇಕೇ ಬೇಕು ಮನುಷ್ಯನ ಜೀವನಕ್ಕೆ. ಬಟ್ ಕೆಲವರಿಗೆಲ್ಲ ಅಫೋರ್ಡ್ ಆಗಲ್ಲ, ಎಲ್ಲಾರ್ಗು ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಬಿಲೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ. ಸೊ ಈಗ ನೀವು ದಟ್ ಮೀನ್ಸ್ ಏನು ಇನ್ಶೂರೆನ್ಸ್ ಬದಲಾಗಿ ನೀವು ಹುಂಡಿ ಮಾಡ್ಕೊಂಡ್ಬಿಡ್ಬಹುದು. ಬಟ್ ಹುಂಡಿ ಹೆಸರಿಗೆ ಮಾತ್ರ ಅಲ್ಲ, ನೀವು ಪ್ರತಿದಿನ ಆಗದಿದ್ರು 2 ದಿನಕ್ಕೆ ಒಂದ್ಸರಿ ಆದ್ರೂ ಅದರಲ್ಲಿ 100 ಅಥವಾ 200 ಅಥವಾ 50 ರೂಪಾಯಿ ಆದ್ರೂ ಹಾಕ್ಲೇಬೇಕು. ಏನೂ ಆಗ್ಲಿಲ್ವಾ, ಅಟ್ ಲೀಸ್ಟ್ ನೀವು 20 ರೂಪಾಯಿ ಹಾಕಿ, ಒಂದು ದಿನಕ್ಕೆ 20 ರೂಪಾಯಿ ಹಿಂದಕ್ಕೆ ಹಾಕಿ. 20 ರೂಪಾಯಿ ಅಂತೂ ನೀವು ಅಟ್ಲೀಸ್ಟ್ 20 ರೂಪಾಯಿ ಅಂತೂ ಹಾಕ್ಲೇಬಹುದು.
ಒಂದು ದಿನಕ್ಕೆ ಅಲ್ವಾ. 2 3 6 ಎಷ್ಟಾಯ್ತು ಅಲ್ಲಿಗೆ ಒಂದು ತಿಂಗಳಿಗೆ? 2 3 6 600 ಆಯ್ತು. ಸೊ 600 5 6 72 ವರ್ಷಕ್ಕೆ 7,200 ರೂಪಾಯಿ ಆಯ್ತು ನೋಡಿ. 7,200 ರೂಪಾಯಿ ವರ್ಷಕ್ಕೆ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ಅಲ್ವಾ. ಆ ದುಡ್ಡು ಎದಕ್ಕಾದ್ರೂ ಆಗತ್ತೆ ರೀ, ಎದಕ್ಕಾದ್ರೂ ಆಗುತ್ತೆ. ಇಲ್ಲ ನಾನು ಹಾಗೆ ಬಿಡ್ತೀನಿ, ಒಂದು 5 ವರ್ಷ ಹಾಗೆ ಬಿಟ್ಬಿಡ್ತೀನಿ, ಒಂದು 2 years ಹಾಗೆ ಬಿಟ್ಬಿಡ್ತೀನಿ ಅಂದ್ರೆ ಎಷ್ಟು ಹ್ಯೂಜ್ ಅಮೌಂಟ್ ಆಗುತ್ತೆ. ನಿಮ್ಮ ಅಮೌಂಟ್ ದಿನಕ್ಕೆ 20 ರೂಪಾಯಿ ಹಾಕಿದ್ರೆ ಸಾಕು. 20 ರೂಪಾಯಿ ಆಗಲ್ಲ, ನೀವು 100 ರೂಪಾಯಿ ಹಾಕಿ ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಹ್ಯೂಜ್ ಅಮೌಂಟ್ ಆಗುತ್ತೆ ಒಂದು ವರ್ಷಕ್ಕೆ. ಯೋಚನೆ ಮಾಡಿ. ಅದು ನೀವು ಏನೋ ನಮಗೆ ಎಮರ್ಜೆನ್ಸಿ ಫಂಡ್ ಬಂತು, ಅಥವಾ ಏನಾದ್ರೂ ಒಂದು ನಾನು ಡ್ರೆಸ್ ತಗೋಬೇಕು, ಡ್ರೆಸ್ ಆರ್ಡರ್ ಮಾಡ್ಬಿಟ್ಟಿದೀನಿ, ಅದು ಹುಂಡಿ ಕಟ್ ಮಾಡಿ ತೆಗೆದು ಎಲ್ಲ ಯೂಸ್ ಮಾಡಬೇಡ ಅನ್ನೋ ಆ ಕಾನ್ಸೆಪ್ಟ್ ಬೇಡ. ಆ ಹುಂಡಿ ನಮ್ದಲ್ಲ ಅಂತ ಬಿಟ್ಬಿಡಿ. ಆ ಹುಂಡಿ ನಮ್ದಲ್ಲ, ಆ ದೇವ್ರ ಹೆಸರಲ್ಲಿ ಇಟ್ಬಿಡಿ, ಅಥವಾ ನಿಮ್ಮ ಮಗುವಿನ ಹೆಸರಿಗೆ ಇಟ್ಬಿಡಿ. ನನ್ನ ಮಗುಗ್ ಬೇಕು ಇದು, ನನ್ನ ಮಗುವಿನ ಹೆಸರಿಗೆ ಇಟ್ಬಿಡ್ಲಿ ಅಂತ. ಆ ಹುಂಡಿ ಯಾರಾದ್ರೂ ಒಟ್ಟಿಗೆ ನಿಮ್ಗೆ ಅದ್ರ ಬಗ್ಗೆ ಗಮನ ಇರಬಾರ್ದು, ಅದ್ರ ಬಗ್ಗೆ ಆಸೆ ಬರಬಾರ್ದು, ಅದನ್ನ ಓಪನ್ ಮಾಡಬೇಕು ಅನ್ನೋ ಆಸೆ ನಿಮ್ಗೆ ಬರಬಾರ್ದು. ಆ ರೀತಿ ಅದು ಮಾಡಿಟ್ಬಿಡಿ. ಬಟ್ ಇಟ್ ಇಸ್ ದ ಮಸ್ಟ್, ನೀವು ಅದಕ್ಕೆ ಹುಂಡಿಗೆ ಅಮೌಂಟ್ ಹಾಕ್ಲೇಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅದನ್ನ ನೀವು ಆಸೆಗೋಸ್ಕರ ಅದನ್ನ ನೀವು ಯೂಸ್ ಮಾಡಕ್ಕೂ ಬರಲ್ಲ. ಗೂಗಲ್ ಪೇ ಅಂಡ್ ದೆನ್ ಫೋನ್ ಪೇ ರೀತಿ ಯೂಸ್ ಮಾಡಕ್ಕೂ ಬರಲ್ಲ ಅಲ್ವಾ. ಈಸಿಯಾಗಿ ಅದನ್ನ ನಾವು ಯೂಸ್ ಮಾಡಕ್ ಆಗೋದೇ ಇಲ್ಲ. ಒಂದು ಟ್ಯಾಪ್ ಆಫ್ ಸೆಕೆಂಡ್ಸ್ ಅಲ್ಲಿ ಜಸ್ಟ್ ಒಂದು ಟ್ಯಾಪ್ ಮಾಡಿದ್ವಿ, ಖರ್ಚು ಮಾಡ್ಬಿಟ್ಟು ಅನ್ನೋ ರೀತಿ ಬರಲ್ಲ ಅದು. ಯಾವುದು ಹುಂಡಿ, ಮನೇಲಿರುವಂತ ಹುಂಡಿ. ಸಾಸಿವೆ ಡಬ್ಬಿಯಲ್ಲಿ, ಅಕ್ಕಿ ಡಬ್ಬದಲ್ಲಿ, ಸೀರೆ ಮಧ್ಯೆ, ಸ್ಯಾರಿ ಮಧ್ಯೆ ಇಡೋದು. ಗಂಡು ಮಕ್ಕಳಿಗೆ ಸೀಕ್ರೆಟ್ ಪಾಕೆಟ್ ಅಂತ ಮಾಡಿಸಿರ್ತಾರೆ ಪ್ಯಾಂಟ್ಗಳಲ್ಲಿ, ಅದರಲ್ಲಿ ಇದೆಲ್ಲ ಇರೋದೇ ಇಲ್ಲ. ಗಂಡು ಮಕ್ಕಳಿಗೂ ಹೇಳ್ತಾ ಇದ್ದೀನಿ ನಾನು. ಹಸ್ಬೆಂಡ್ಸ್ ಅಥವಾ ಫಾದರ್ಸ್, ನೀವು ಕೂಡ ಒಂದು ಹುಂಡಿ ಮಾಡಿ, ಅಥವಾ ನಿಮ್ಮ ಮನೇಲಿ ಮಕ್ಕಳು ಮಾಡ್ಕೊಂಡ್ರ, ಅಥವಾ ನಿಮ್ಮ ವೈಫ್ ಮಾಡ್ಕೊಂಡಿದ್ದಾರೆ, ಅದಕ್ಕೂ ನೀವು ನಿಮ್ಮ ಒಂದು ಶೇರ್ ಹಾಕಿ ಪ್ಲೀಸ್. ನಾನು ಇನ್ಸಿಸ್ಟ್ ಮಾಡ್ತಿದ್ದೀನಿ. ಅದು ನಿಮ್ಮ ಹೆಂಡತಿಯೇ ಆಗಲಿ, ನಿಮ್ಮ ಮಕ್ಕಳೇ ಆಗಲಿ, ಯಾರಿಗೋ ಬೇರೆಯವ್ರಿಗೆ ಹೋಗಿ ಕೊಡಲ್ಲ ಆ ಅಮೌಂಟ್. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಗೆ ಅದನ್ನ ಅವರು ಯೂಸ್ ಮಾಡ್ತಾರೆ. ಅದನ್ನ ನೀವು ಒಂದು ಸೇಫರ್ ಜಾಗದಲ್ಲಿ ಇಟ್ಬಿಡಿ. ಗಾಡ್ರೇಜ್ ಬೀರೋಲ್ಲೋ ಅಥವಾ ಎಲ್ಲಾದ್ರೂ ಒಂದು ಕಾಣುವಂತ ಜಾಗದಲ್ಲಿ ತಕ್ಷಣ ಹೋಗಿ ಹಾಕೋಕೆ, ಹಾಲಲ್ಲೋ ಅಥವಾ ಲಿವಿಂಗ್ ದಟ್ ಮೀನ್ಸ್ ಬೆಡ್ರೂಮ್ ಅಲ್ಲೋ ಇಟ್ಬಿಡಿ. ಮಕ್ಕಳು ಕೂಡ ಅಷ್ಟೇ. ಅಪ್ಪ ಅಮ್ಮ ಪಾಕೆಟ್ ಮನಿ ಕೊಟ್ರೆ, ಈವನ್ ಸ್ಟೂಡೆಂಟ್ಸ್ ಪಾಕೆಟ್ ಮನಿ ನೀವು ತಗೊಳ್ತೀರಿ ಪೇರೆಂಟ್ಸ್ ಇಂದ. ಸೊ ನಿಮಗೆ ಒಂದಿನಕ್ಕೆ 100 ರೂಪಾಯಿ ಖರ್ಚಾದ್ರೆ ಅದರಲ್ಲಿ ನೀವು ಕಂಟ್ರೋಲ್ ಮಾಡಿಕೊಂಡು ಒಂದು ದಿನಕ್ಕೆ ಒಂದು 30 ರೂಪೀಸ್ 40 ರೂಪೀಸ್ ನೀವು ಹುಂಡಿಲಿ ಹಾಕಿ. ಎಷ್ಟು ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ, ತುಂಬಾನೇ ಯೂಸ್ ಆಗುತ್ತೆ ಇದರಿಂದ. ನಾವು ಸೇವಿಂಗ್ಸ್ ಮಾಡಿರುವಂತಹ ಅಮೌಂಟ್ ಯಾವುದೇ ಕಾರಣಕ್ಕೂ ವೇಸ್ಟ್ ಅಲ್ಲ. ಅದು ಎಮರ್ಜೆನ್ಸಿ ಫಂಡ್ ಆಗುತ್ತೆ. ಸದ್ಯ ದೇವ್ರದಿಂದ ನಮ್ಗೆ ಯಾವುದೇ ರೀತಿ ಎಮರ್ಜೆನ್ಸಿ ಫಂಡ್, ಅದು ಎಮರ್ಜೆನ್ಸಿ ಒಂದು ಸಿಚುವೇಶನ್ ಬರ್ಲಿಲ್ಲ ಅಂತಂದ್ರೆ ತುಂಬಾ ಒಳ್ಳೇದು. ಟಚ್ವುಡ್, ಯಾರಿಗೂ ಆ ರೀತಿ ಕೆಟ್ಟ ಕಷ್ಟಗಳು ಯಾರಿಗೂ ಬರೋದೇ ಬೇಡ. ಆ ಅಮೌಂಟ್ ನಿಮ್ಗೆ ಏನಾದ್ರೂ ಒಂದು ಒಡವೆ ಬಂಗಾರ ಮಾಡಿಸ್ಕೊಳಕ್ ಬರುತ್ತೆ. ನಿಮ್ಮ ಹಸ್ಬೆಂಡ್ಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಒಂದು ಒಳ್ಳೆ ಒಡವೆ. ಆ ಒಡವೆ ಏನು, ಅದು ಕೂಡ ಪ್ರಾಪರ್ಟಿ. ಅದು ಒಂದು ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅಲ್ವಾ. ಸಿನ್ಸಿಯರ್ಲಿ ಹೇಳ್ತಿದ್ದೀನಿ, ಸೀರಿಯಸ್ಲಿ ಹೇಳ್ತಿದ್ದೀನಿ. ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ನನ್ನ ಮಗನಿಗೆ ನಾನೊಂದು ಹುಂಡಿ ಇಟ್ಟಿದ್ದೀನಿ, ಖಂಡಿತವಾಗಿ ಒಂದು ಹುಂಡಿ ಇಟ್ಟಿದ್ದೀನಿ. ನನ್ನ ಮಗನು, ಅವನಿಗೆ ಇನ್ನೂ ದುಡ್ಡು ಕೊಟ್ಟು ನಾವೆಲ್ಲ ಅಭ್ಯಾಸ ಮಾಡಿಲ್ಲ. ಬಟ್ ಬರ್ತ್ಡೇಸ್ಗೆಲ್ಲ, ನಮ್ಮ ಡ್ಯಾಡಿ ಇದ್ದಾಗ ಅವ್ನ ಬರ್ತ್ಡೇಸ್ಗೆಲ್ಲ ಅಮೌಂಟ್ ಕೊಡ್ತಾ ಇದ್ರು. ಅವನು ಏನು ಹೇಳ್ತಿರ್ಲಿಲ್ಲ, ಹೋಗಿ ಆ ಹುಂಡಿಯಲ್ಲಿ ಹಾಕ್ಬಿಡ್ತಿದ್ದ. ಎಸ್, ಇದು ದದ್ದು ಕೊಟ್ಟಿದ್ದು ಹುಂಡಿಯಲ್ಲಿ ಹಾಕೋಣ ಅಂತ. ಅವ್ರ ಪಪ್ಪ ಕೊಟ್ರೆ ಬರ್ತ್ಡೇಸ್ಗೆ, ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆಲ್ಲ ಕೊಟ್ರೆ ಹುಂಡಿಯಲ್ಲಿ ಹಾಕ್ಬಿಡೋದು. ಅವ್ನು ಹೋಗಿ ಚಾಕ್ಲೇಟ್ಸ್ ತಿನ್ನೋದು, ಬಿಸ್ಕೆಟ್ಸ್ ತಿನ್ನೋದು, ಕುರ್ಕುರಿ ತಿನ್ನೋದು, ಏನು ಅವ್ನಿಗೆ ಏನ್ ಬೇಕೋ ಅದೆಲ್ಲ ನಾನು ಅವಾಗಲೇ ಅವನಿಗೆ ಎಲ್ಲ ನಾವು ದಟ್ ಮೀನ್ಸ್ ಅವೈಲಬಿಲಿಟಿ ಆಗಿರುತ್ತೆ ಅವನಿಗೆ. ನಾವೆಲ್ಲ ಅವನಿಗೆ ಎಲ್ಲ ಕೊಟ್ಟಿರ್ತೀವಿ. ಸೊ ಅವನಿಗೆ ಆಚೆ ಹೋಗಿ ತಗೊಳ್ಳುವಂತಹ ಅವಶ್ಯಕತೆ ಖಂಡಿತ ಇಲ್ಲ. ಅವನೇ ಹೋಗಿ ಅಮೌಂಟ್ ಏನಿರುತ್ತೆ ಅದನ್ನ ಹಾಕ್ಬಿಡ್ತಾನೆ. ನನ್ನ ಬ್ರದರ್ಸ್ ಮಕ್ಕಳೇ ಆಗಿರ್ಬೋದು, ಅವರು ಕೂಡ ನಾನು ಹುಂಡಿ ಮಾಡಿಸಿದ್ದೀನಿ. ನಮ್ಮ ಮಮ್ಮಿ ನಾನು ಅವ್ರಿಗೆ ಇನ್ಸಿಸ್ಟ್ ಮಾಡಿ ಹುಂಡಿ ಮಾಡಿಸಿ ಅದ್ರಲ್ಲಿ ಹಾಕ್ಸ್ರಿ ಅಂತ. ಇಬ್ರಿಗೂ ದಟ್ ಮೀನ್ಸ್ ಅಷ್ಟುದು ಅಷ್ಟೇ, ಅಂಶದ್ದು ಅಷ್ಟೇ. ಅವ್ರದ್ದು ಕೂಡ ಪಿಗೆ ಬ್ಯಾಂಕ್ಸ್ ಎಷ್ಟು ಫಿಲ್ ಆಗಿದೆ. ಆ ಮಕ್ಕಳು ಹಾಕ್ತಾರೆ. ನಿಜವಾಗಿ ತುಂಬಾ ಖುಷಿ ಆಗುತ್ತೆ. ನೀವು ಮಕ್ಕಳ ಕೈಯಲ್ಲಿ ಏನೋ ದುಡ್ಡು ಕೊಟ್ಟಾಗ ಅದನ್ನ ಹೋಗಿ ಚಾಕ್ಲೇಟ್ ತಿನ್ಕೊಂಡ್ ಬನ್ನಿ ಹೋಗಿ, ಬಿಸ್ಕೆಟ್ ತಿನ್ಕೊಂಡ್ ಬನ್ನಿ ಹೋಗಿ, ಕುರ್ಕುರಿ ತಗೊಂಬತ್ತೀನಿ ಹೋಗಿ ಅನ್ನೋಂತ ಒಂದು ಕಾನ್ಸೆಪ್ಟ್ ಬಿಡಿಸಿ, ನೀನು ತಗೋ ಈ ಒಂದು 10 ರೂಪೀಸ್ ತಗೋ, ಇದರಲ್ಲಿ ನೀನು 2 ರೂಪೀಸ್ ಬೇಕಾದ ನೀನು ಏನೋ ತಿನ್ನು, ಇನ್ನು 8 ರೂಪೀಸ್ ನೀನು ಹೋಗಿ ಪಿಗ್ಗಿ ಬ್ಯಾಂಕ್ ಅಲ್ಲಿ ಹಾಕು ಅಥವಾ ಹುಂಡಿಯಲ್ಲಿ ಹಾಕು ಅಂತ ನಿಮ್ಮ ಮಕ್ಕಳಿಗೆ ನೀವು ಈಗಿಂದನೇ ಸೇವಿಂಗ್ಸ್ ಮಾಡುವಂತಹ ಬುದ್ಧಿನ ಹೇಳ್ಕೊಡಿ. ಅದು ಮುಂದೆ ಅವ್ರ ಲೈಫ್ಗೆ ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ ಖಂಡಿತವಾಗಿಯೂ
ಈಗಲೇ ಆ ಬುದ್ಧಿ ಹೇಳ್ಕೊಡ್ತಾ ಇರ್ಬೇಕು ನಾವು. ಕೊಟ್ಟಿದ್ದೆಲ್ಲ ದುಡ್ಡು ಹೋಗಿ ತಿನ್ಕೊಂಬಂದ್ಬಿಡೋದು, ಅದನ್ನ ಅವ್ರ ಹೆಲ್ತ್ ಕೂಡ ಹಾಳು. ಅವ್ರಿಗೆ ಒಂದು ಸೇವಿಂಗ್ಸ್ ಒಂದು ಮನೋಭಾವನೆ ಖಂಡಿತವಾಗಿಯೂ ಬರಲ್ಲ. ಕಾಲೇಜ್ ಸ್ಟೂಡೆಂಟ್ಸು ಅಷ್ಟೇ. ಆ ಫ್ರೆಂಡ್ಸ್ ನೆನ್ನೆ ನನಗೆ ಒಂದು ಸಮೋಸ ಕೊಡ್ಸಿದ್ದ, ಇವತ್ತು ನಾನು ನನಗೆ 2 ಸಮೋಸ ಕೊಡಿಸ್ಬೇಕು. ಅಲ್ಲ, ಕೊಡಿಸ್ಬೇಕು ಖಂಡಿತ. ಶೇರಿಂಗ್ ಇಸ್ ಕೇರಿಂಗ್. ಬಟ್ ಸೇವಿಂಗ್ಸ್ ಮಾಡಬೇಕಲ್ವಾ? ಸೇವಿಂಗ್ಸ್ ಇಸ್ ಲೈಫ್ ಸೆಕ್ಯೂರ್. ಅದು ಲೈಫ್ನ ಸೆಕ್ಯೂರ್ ಮಾಡುತ್ತೆ ಸೇವಿಂಗ್ಸ್ ಅನ್ನೋದು. ವೇಸ್ಟೇಜ್ ಆಗಿ ಖರ್ಚು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ 100 ರೂಪಾಯಿ ಖರ್ಚಿದ್ರೆ 80 ರೂಪಾಯಿ ಖರ್ಚು ಮಾಡಿ 20 ರೂಪಾಯಿ ಹಿಂದಕ್ಕೆ ಹಾಕೊಳ್ಳಿ. ಮೀನ್ಸ್ ಪಿಗಿ ಬ್ಯಾಂಕಲ್ಲಿ ಹಾಕೊಳ್ಳಿ. ಗಂಡು ಮಕ್ಕಳು ಅಷ್ಟೇ. ಈ ದುಶ್ಚಟಗಳು, ಸಿಗರೇಟ್, ಸ್ಮೋಕಿಂಗ್ ಆ್ಯಂಡ್ ದೆನ್ ಡ್ರಿಂಕ್ಸ್, ಅದೇನೋ ಹಾಕ್ಕೊಳ್ತಾರಲ್ಲ, ಗುಟ್ಕಾ, ಎಸ್, ಅದೆಲ್ಲ ಹಾಕೊಳ್ಳೋದ್ಕಿಂತಲೂ ಆ ದುಡ್ಡಿನ ತಗೊಂಡ್ಬಂದು ಸೇವಿಂಗ್ಸ್ ಮಾಡಿ. ಅದೇ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಂಡತಿ ಮಾಡಿರುವಂಥ ಹುಂಡಿಗೆ ಹಾಕಿ ಅದೇ ಅಮೌಂಟ್. ನೋಡಿ, ನಾನು ಇವತ್ತು ಏನೂ ತಗೊಂಡಿಲ್ಲ, ನಾನು ಕೆಟ್ಟ ಚಟನ ಬಿಟ್ಟು ಈ ದುಡ್ಡನ್ನ ನಾನು ಹುಂಡಿಗೆ ಹಾಕ್ತಾ ಇದ್ದೀನಿ ಅಂತ ಹುಂಡಿಗೆ ಹಾಕಿ ಖಂಡಿತವಾಗಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಖಂಡಿತವಾಗಿ ತುಂಬಾನೇ ಖುಷಿ ಪಡ್ತಾರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಸೊ ಈ ರೀತಿ ನೀವು ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡಿ ನೀವು ದೊಡ್ಡದನ್ನ ನೀವು ಸಾಧನೆ ಮಾಡ್ಕೋಬಹುದು, ದೊಡ್ಡದನ್ನ ನೀವು ಅಚೀವ್ ಮಾಡ್ಕೋಬಹುದು. ವರ್ಷಕ್ಕೊಂದ್ಸಲ ನೀವು ಓಪನ್ ಮಾಡಿ ಸಾಕು. ಅದು ಅಟ್ಲೀಸ್ಟ್ ಅದು ತುಂಬವರೆಗೂ ಆದ್ರೂ ನೀವು ಅದನ್ನ ಮುಟ್ಬೇಡಿ. ತುಂಬೋ ತನಕ ನಂಗೆ ತುಂಬಾನೇ ಒಳ್ಳೆ ಅನುಭವ ಆಗ್ಬಿಡಿದೆ ಫ್ರೆಂಡ್ಸ್. ಇಷ್ಟು ಖುಷಿ ಆಗುತ್ತೆ ತುಂಬಿದ ಮೇಲೆ. ತುಂಬಾ ಜನ ಇದನ್ನ ಮಾಡ್ತಾ ಇದ್ದೀರಾ, ಐ ನೋ. ಬಟ್ ಎಷ್ಟೋ ಜನ ಹುಂಡಿ ಅಂತ ಮಾಡಿ ಅದ್ರಲ್ಲಿ ದುಡ್ಡೇ ಹಾಕೋಲ್ಲ. ನಾನಂತೂ ರೆಗ್ಯುಲರ್ ಆಗಿ ನನ್ನ ಮಗನ ಕಡೆಯಿಂದನೂ ಹಾಕ್ಸ್ತೀನಿ, ನಾನು ಹಾಕ್ತಾ ಇದ್ದೀನಿ, ಅವ್ರ ಪಪ್ಪನೂ ಹಾಕ್ತಾರೆ. ಅವರು ಏನಾದರೂ ಅಕೇಶನ್ಸ್ ಇದ್ದಾಗ ಅವ್ರ ಮಾಮ, ಅವ್ರ ಮಾಮಿಗಳು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಇದ್ದಾಗ ನಮ್ಮ ಡ್ಯಾಡಿ ಕೊಟ್ಟಿದ್ದ ಅಮೌಂಟ್ ಎಲ್ಲ ನನ್ನ ಮಗ ಪಿಗಿ ಬ್ಯಾಂಕಲ್ಲಿ ತಾನಾಗಿಯೂ ಹಾಕ್ಬಿಡ್ತಿದ್ದ, ಹೇಳಿದ್ನಲ್ಲ. ನಾನು ಅಷ್ಟೇ, ನನಗೇನಾದರೂ ಸ್ವಲ್ಪ ನನ್ನ ಸ್ಯಾಲ್ರಿ ಬಂತ, ಎಸ್ ಅಕೌಂಟಲ್ಲಿ ದುಡ್ಡು ಇರುತ್ತೆ, ಐ ಅಗ್ರಿ ದಟ್. ಬಟ್ ಅಕೌಂಟಲ್ಲಿ ಅಮೌಂಟ್ ಇರೋದು ನಾನು ಖಂಡಿತವಾಗಿಯೂ ನನ್ನ ತಪ್ಪನ್ನ ನಾನು ಒಪ್ಕೋತೀನಿ. ನಾನು ಕೂಡ ಅದು ಇದು ಆರ್ಡರ್ ಮಾಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬರೋದು ಜಾಸ್ತಿ. ನನ್ನ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು, ಶಾಪಿಂಗ್ ಬ್ಲಾಗ್ಸೇ ತುಂಬಾ ಇರುತ್ತೆ. ಬಟ್ ಅದು ಬಿಟ್ಟು ನಾನು ಅಮೌಂಟ್ನ ಪಿಗಿ ಬ್ಯಾಂಕಲ್ಲಿ ಹಾಕ್ತೀನಿ. ಅಯ್ಯೋ, ನನ್ನ ಅಕೌಂಟಲ್ಲಿ ಇದ್ರೆ ದುಡ್ಡು ಉಳಿಯಲ್ಲಪ್ಪ ಅಂತಂದ ತಕ್ಷಣ ತೆಗೆದು ಪಿಗಿ ಬ್ಯಾಂಕಲ್ಲಿ ಹಾಕ್ಬಿಡ್ತೀನಿ. ಅದನ್ನ ನಾನು ಮುಟ್ಟಕ್ಕಾಗಲ್ಲ. ಸೊ ಯಾಕೆ ಇಷ್ಟೊಂದು ಡೀಪಾಗಿ ಹೇಳ್ತಿದ್ದೀನಿ ಅಂದರೆ ಅದನ್ನ ನೀವು ಕೂಡ ಫಾಲೋ ಮಾಡಲಿ ಅಂತ. ಎಲ್ಲರಿಗೂ ಉಳಿತಾಯ ಅನ್ನೋದು ತುಂಬಾನೇ ಮುಖ್ಯ. ಸೊ ಅದಕ್ಕೋಸ್ಕರ ಈ ಒಂದು ಪ್ರಿಯ ಕಲಿಕೆಯ ಈ ಒಂದು ಎಪಿಸೋಡಲ್ಲಿ ಇವತ್ತಿನ ಒಂದು ಕಾನ್ಸೆಪ್ಟ್, ಯಾವ ರೀತಿ ಮನೆಯಲ್ಲಿ ಪುಟ್ಟದಾಗಿ ಹಣ ಉಳಿಸ್ಬೇಕು, ಸೇವಿಂಗ್ಸ್ ಮಾಡಬೇಕು, ಅದನ್ನ ನಮಗೆ ಒಂದು ಎಮರ್ಜೆನ್ಸಿ ಕಾಲದಲ್ಲಿ, ನಮ್ಮ ಒಂದು ಕಷ್ಟದ ಕಾಲದಲ್ಲಿ ಹೆಲ್ಪ್ ಆಗುತ್ತೆ. ಏನು ಕಷ್ಟ ಬರದೇ ಹೋದ್ರೂ ನಮಗೆ ಒಂದು ಏನಾದರೂ ಒಂದು ನೆನಪಿರುವಂತಹ ಒಂದು ಒಡವೆ ಆಗಿರಬಹುದು, ಅಥವಾ ಏನಾದ್ರೂ ಮನೆಗೆ ಬೆಳ್ಳಿ ಸಾಮಾನಾಗಿರ್ಬೋದು ಕೊಂಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅಥವಾ ಒಂದು ಒಳ್ಳೆ ಒಕೇಶನ್ಗೆ ಒಂದು ರೇಷ್ಮೆ ಸೀರೆ ಕೊಂಡ್ಕೋಬಹುದು, ಅಥವಾ ನಿಮ್ಮ ಹಸ್ಬೆಂಡ್ಗೆ ಆಗಲಿ ಒಂದು ರಿಂಗ್ ಮಾಡಿಸ್ಕೊಡ್ಬೋದು, ಒಳ್ಳೆ ಗೋಲ್ಡ್ ರಿಂಗ್. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಚೈನ್, ಬಂಗಾರ ಚೈನ್ ಕೊಂಡ್ಕೋಬಹುದು. ಒಟ್ಟಿಗೆ ಏನಾದ್ರೂ ಒಂದು ನೆನಪಿರುವಂತಹ ಒಂದು ವಸ್ತುಗಳನ್ನ ನೀವು ಕೊಂಡ್ಕೋಬಹುದು. ಅಥವಾ ಹೋಗಿ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿ ಎಫ್ ಡಿ ಇರ್ಬೋದು. ಎಫ್ ಡಿ ಇಟ್ರೆ ಅದು ನಿಜವಾಗ ಅದು ಡಬಲ್ ಆಗ್ತಾ ಹೋಗುತ್ತೆ, ಒಳ್ಳೆ ಇಂಟ್ರೆಸ್ಟ್ ಬಂದು. ಏನ್ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ಪ್ಲೀಸ್ ನನ್ನ ಕ್ಷಮಿಸಿ. ಎಸ್ ಮೇಡಮ್, ಎಸ್ ಅಕ್ಕ, ನಿಮ್ಮ ಮಾತು ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಯಾವುದಕ್ಕೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದು ಕಳಿಸಿ. ನಿಮ್ಮ ಕಮೆಂಟ್ಸ್ ಆರ್ ವೆರಿ 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 ವ್ಯಾಲ್ಯೂಬಲ್ ಅಂಡ್ ಯೂಸ್ಫುಲ್ ಫಾರ್ ಮೀ. ತಪ್ಪಾಗಿತ್ತು ಅಂದ್ರೆ ತಪ್ಪು ಅಂತ ಅನ್ನಿ, ಸರಿ ಇದ್ರೆ ಸರಿ ಅಂತ ಅನ್ನಿ, ನಾನು ತಿದ್ಕೋತೀನಿ. ಗುಡ್ ಕಾಮೆಂಟ್ಸ್ಗೆ ಆಲ್ವೇಸ್ ವೆಲ್ಕಮ್, ಬ್ಯಾಡ್ ಕಾಮೆಂಟ್ಸ್ಗೂ ಆಲ್ವೇಸ್ ವೆಲ್ಕಮ್. ಬಟ್ ಬ್ಯಾಡ್ ಕಮೆಂಟ್ಸ್ ಅಂದ್ರೆ ತಪ್ಪಿದೆ ತಪ್ಪು ಅಂತ ಅನ್ನಿ ಅಷ್ಟೇ ನಾನು ಕೇಳ್ತಾ ಇರೋದು. ಸೊ ಈ ರೀತಿ ಹೇಳ್ತಾ ಸೇವಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್ ಅಂತ ಹೇಳ್ತಾ ಈ ಕಾನ್ಸೆಪ್ಟ್ ನೊಂದಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ಕಾನ್ಸೆಪ್ಟ್ ಹಾಗೂ ಹೊಸ ಕಂಟೆಂಟ್ ನೊಂದಿಗೆ. ಇದು ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್, ನಿಮಗೋಸ್ಕರ. ಯು ಆಲ್ ಟೇಕ್ ಕೇರ್ ಆಫ್ ಯೋರ್ ಪೇರೆಂಟ್ಸ್ ಅಂಡ್ ಯೋರ್ ಫ್ಯಾಮಿಲಿ ಅಂಡ್ ಯೋರ್ ಸೆಲ್ಫ್ಸ್ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.